ಒಂದು ಕುಟುಂಬದ ಜಗಳ ಲಕ್ಷಾಂತರ ಯೋಧರ ರಕ್ತಪಾತಕ್ಕೆ ಕಾರಣವಾದರೆ, ಒಬ್ಬ ಮಹಿಳೆಯ ಅವಮಾನ ಒಂದು ಮಹಾಯುದ್ಧಕ್ಕೆ ಬೆಂಕಿ ಹಚ್ಚಿದರೆ, ಅಣ್ಣ ತಮ್ಮಂದಿರ ನಡುವೆ ಅಸೂಯೆ ಭೂಮಿಯ ಇತಿಹಾಸದಲ್ಲೇ ಭಯಾನಕ ಯುದ್ಧವನ್ನು ಹುಟ್ಟಿಸಿದರೆ, ಇದು ಕೇವಲ ಕಥೆಯಲ್ಲ, ಇದು ಧರ್ಮ ಮತ್ತು ಅಧರ್ಮಗಳ ನಡುವಿನ ಮಹಾಯುದ್ಧ. ಇದು ಮಹಾಭಾರತ. ಬಹಳ ವರ್ಷಗಳ ಹಿಂದೆ ಭಾರತದಲ್ಲಿ ಹಸ್ತಿನಾಪುರ ಎಂಬ ಮಹಾರಾಜ್ಯವಿತ್ತು. ಅಲ್ಲಿಯ ರಾಜನಾಗಿದ್ದನು ಶತನು. ಒಂದು ದಿನ ಶತನು ಗಂಗಾದೇವಿಯನ್ನು ನೋಡಿ ಪ್ರೀತಿಸುತ್ತಾನೆ. ಆದರೆ ಗಂಗಾ ಒಂದು ವಿಚಿತ್ರ ಷರತ್ತು ಇಡುತ್ತಾಳೆ. ನಾನು ಏನೇ ಮಾಡಿದರೂ ನನ್ನ ಪ್ರಶ್ನೆ ಕೇಳಬಾರದು. ಶತನು ಒಪ್ಪುತ್ತಾನೆ. ಆದರೆ ಅವರಿಗೆ ಹುಟ್ಟಿದ ಮಕ್ಕಳನ್ನೆಲ್ಲ ಗಂಗಾ ನದಿಗೆ ಎಸೆದು ಬಿಡುತ್ತಾಳೆ. ಶತನು ಸಹಿಸುತ್ತಾನೆ. ಆದರೆ 8ನೇ ಮಗುವನ್ನು ಎಸೆಯುವಾಗ ತಡೆಯುತ್ತಾನೆ. ಆಗ ಗಂಗಾ ಒಂದು ಸತ್ಯವನ್ನು ಹೇಳುತ್ತಾಳೆ. ಅವರು ಸಾಮಾನ್ಯ ಮಕ್ಕಳಲ್ಲ, ಶಾಪಗ್ರಸ್ತ ದೇವತೆಗಳು. ಆ 8ನೇ ಮಗುವೆ ಮುಂದೆ ಭೀಷ್ಮ ಎಂದು ಪ್ರಸಿದ್ಧನಾಗುತ್ತಾನೆ. ಶತನು ನಂತರ ಸತ್ಯವತಿಯನ್ನು ಪ್ರೀತಿಸುತ್ತಾನೆ. ಆದರೆ ಸತ್ಯವತಿಯ ತಂದೆ ಹೇಳುತ್ತಾನೆ, ನನ್ನ ಮಗಳ ಮಗನೇ ರಾಜನಾಗಬೇಕು. ರಾಜ್ಯಕ್ಕಾಗಿ, ತಂದೆಯ ಸಂತೋಷಕ್ಕಾಗಿ ಭೀಷ್ಮ ಒಂದು ಭಯಾನಕ ಪ್ರತಿಜ್ಞೆ ಮಾಡುತ್ತಾನೆ. ನಾನು ಎಂದಿಗೂ ಮದುವೆಯಾಗುವುದಿಲ್ಲ, ರಾಜ್ಯಕ್ಕೆ ಹಕ್ಕು ಕೇಳುವುದಿಲ್ಲ. ಈ ಭೀಕರ ಪ್ರತಿಜ್ಞೆಯಿಂದ ಅವನಿಗೆ ಭೀಷ್ಮ ಎಂದು ಹೆಸರು ಬರುತ್ತದೆ. ಆದರೆ ಆ ಒಂದು ಪ್ರಜೆಯೇ ಮುಂದೆ ಭಾರತದ ಯುದ್ಧಕ್ಕೆ ಬೀಜ ಬಿತ್ತಿತು. ಸತ್ಯವತಿಯ ವಂಶದಲ್ಲಿ 2 ಪ್ರಮುಖ ಸಂತಾನಗಳು ಹುಟ್ಟುತ್ತವೆ. ಪಾಂಡು ಶೂರ ರಾಜ, ಧೃತರಾಷ್ಟ್ರ ಕುರುಡ ರಾಜ. ಧೃತರಾಷ್ಟ್ರನಿಗೆ 100 ಮಕ್ಕಳು ಜನಿಸುತ್ತಾರೆ. ಅವರೇ ಕೌರವರು. ಮೊದಲ ಮಗ ದುರ್ಯೋಧನ. ಪಾಂಡುನಿಗೆ 5 ಮಕ್ಕಳು, ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಅವರೇ ಪಾಂಡವರು. ಚಿಕ್ಕನಿಂದಲೇ ದುರ್ಯೋಧನನಿಗೆ ಪಾಂಡವರ ಮೇಲೆ ಅಸೂಯೆ. ವಿಶೇಷವಾಗಿ ಅರ್ಜುನನ ಪ್ರತಿಭೆ ಅವನಿಗೆ ಸಹಿಸಲಾಗುವುದಿಲ್ಲ. ದುರ್ಯೋಧನ ಮತ್ತು ಅವನ ಮಾವ ಶಕುನಿ ಪಾಂಡವರನ್ನು ಕೊಲ್ಲಲು ಒಂದು ಸಂಚು ರೂಪಿಸುತ್ತಾರೆ. ಅವರಿಗೆ ಲಾಕೆಯಿಂದ ನಿರ್ಮಿಸಿದ ಅರಮನೆಯಲ್ಲಿ ವಾಸ ಕೊಡುತ್ತಾರೆ. ಆ ಅರಮನೆಗೆ ಬೆಂಕಿ ಹಚ್ಚಿ ಪಾಂಡವರನ್ನೆಲ್ಲ ಜೀವಂತ ಸುಟ್ಟು ಕೊಲ್ಲುವ ಯೋಜನೆ. ಆದರೆ ವಿದುರನ ಸಹಾಯದಿಂದ ಪಾಂಡವರು ತಪ್ಪಿಸಿಕೊಳ್ಳುತ್ತಾರೆ. ಇಡೀ ರಾಜ್ಯ ಅವರಿಗೆ ಸುತ್ತು ಹೋದರು ಎಂದು ನಂಬುತ್ತಾರೆ. ಪಾಂಡವರು ವೇಷ ಬದಲಿಸಿ ಬದುಕುತ್ತಿದ್ದರು. ಆ ಸಮಯದಲ್ಲಿ ಪಾಂಚಾಲ ರಾಜ್ಯದಲ್ಲಿ ದ್ರೌಪದಿಯ ಸ್ವಯಂವರ ನಡೆಯುತ್ತದೆ. ಒಂದು ಕಷ್ಟದ ಸ್ಪರ್ಧೆ. ತಿರುಗುವ ಮೀನಿನ ಕಣ್ಣನ್ನು ಕೆಳಗಿನ ನೀರಿನಲ್ಲಿ ನೋಡಿ ಹೊಡೆಯಬೇಕು. ಆದರೆ ಅರ್ಜುನ ಯಶಸ್ವಿಯಾಗುತ್ತಾನೆ. ಅಲ್ಲಿ ಬಂದ ಅನೇಕ ರಾಜ್ಯರು ವಿಫಲರಾಗುತ್ತಾರೆ. ಅಲ್ಲಿ ಕುಂತಿ ತಿಳಿಯದೆ ಹೇಳುತ್ತಾಳೆ, ದ್ರೌಪದಿ ಪಾಂಡವರ ಮನೆಗೆ ಬರುತ್ತಾಳೆ, ನೀವು ತಂದಿದ್ದನ್ನು ಎಲ್ಲರೂ ಹಂಚಿಕೊಳ್ಳಿ ಎಂದು. ಆ ಕಾರಣದಿಂದ ದ್ರೌಪದಿ 5 ಪಾಂಡವರ ಪತ್ನಿಯಾಗುತ್ತಾಳೆ. ಇದೇ ಮಹಾಭಾರತದ ಅತ್ಯಂತ ಭಯಾನಕ ಕ್ಷಣ. ಶಕುನಿ ತನ್ನ ಕುತಂತ್ರದಿಂದ ಯುಧಿಷ್ಠಿರನನ್ನು ಜೂಜಾಟಕ್ಕೆ ಸುಳಿಯುತ್ತಾನೆ. ಒಬ್ಬೊಬ್ಬರಾಗಿ ರಾಜ್ಯ, ಸಂಪತ್ತು, ಸಹೋದರರು, ತನ್ನನ್ನೇ ಎಲ್ಲವರನ್ನು ಯುಧಿಷ್ಠಿರ ಸೋಲುತ್ತಾನೆ. ಕೊನೆಗೆ ದ್ರೌಪದಿಯನ್ನು ಪಣಕ್ಕಿಡುತ್ತಾನೆ. ದುರ್ಯೋಧನ ದ್ರೌಪದಿಯನ್ನು ಸಭೆಗೆ ಎಳೆಯಲು ಆದೇಶಿಸುತ್ತಾನೆ. ದುಶಾಸನ ಅವಳ ವಸ್ತ್ರಾಪಹರಣ ಮಾಡಲು ಯತ್ನಿಸುತ್ತಾನೆ. ಆ ಕ್ಷಣದಲ್ಲಿ ದ್ರೌಪದಿ ಕೃಷ್ಣನನ್ನು ಪ್ರಾರ್ಥಿಸುತ್ತಾಳೆ. ಅದ್ಭುತವಾಗಿ ಅವಳ ಸೀರೆ ಅತ್ಯವಿಲ್ಲದಂತೆ ಬೆಳೆಯುತ್ತದೆ. ದುಶಾಸನ ಸೋಲುತ್ತಾನೆ. ಆದರೆ ಆ ಅವಮಾನವೇ ಕುರುಕ್ಷೇತ್ರ ಯುದ್ಧದ ಬೆಂಕಿಯಾಯಿತು. ಪಾಂಡವರು 13 ವರ್ಷಗಳ ವನವಾಸಕ್ಕೆ ಹೋಗುತ್ತಾರೆ. ಅವರು ಅನೇಕ ಕಷ್ಟ ಅನುಭವಿಸುತ್ತಾರೆ. ಆದರೆ ದುರ್ಯೋಧನನ ಅಹಂಕಾರ ಕಡಿಮೆಯಾಗುವುದಿಲ್ಲ. ಕೊನೆಗೆ ಯುದ್ಧ ಅನಿವಾರ್ಯವಾಗುತ್ತದೆ. ಕುರುಕ್ಷೇತ್ರದಲ್ಲಿ 2 ಸೇನೆಗಳು ಎದುರು ನಿಂತವು. ಒಂದು ಕಡೆ ಕೌರವರು, ಇನ್ನೊಂದು ಕಡೆ ಪಾಂಡವರು. ಅರ್ಜುನ ತನ್ನ ಬಂಧುಗಳನ್ನು ನೋಡಿ ಕುಗ್ಗಿ ಬಿಡುತ್ತಾನೆ. ನನ್ನವರನ್ನೇ ಹೇಗೆ ಕೊಲ್ಲಲಿ? ಆಗ ಶ್ರೀಕೃಷ್ಣ ಜೀವನದ ಮಹಾಸತ್ಯ ಹೇಳುತ್ತಾನೆ. ಧರ್ಮಕ್ಕಾಗಿ ಹೋರಾಡುವುದು ಪಾಪವಲ್ಲ. ಇದೇ ಭಗವದ್ಗೀತೆ. 18 ದಿನಗಳ ಭಯಾನಕ ಯುದ್ಧ ಆರಂಭವಾಗುತ್ತದೆ. ಭೀಷ್ಮ ಬೀಳುತ್ತಾನೆ. ದ್ರೋಣ ಸಾಯುತ್ತಾನೆ. ಕರ್ಣ ಮತ್ತು ಅರ್ಜುನ ನಡುವೆ ಮಹಾಯುದ್ಧ ನಡೆಯುತ್ತದೆ. ಕರ್ಣನ ರಥದ ಚಕ್ರ ಮಣ್ಣಿನಲ್ಲಿ ಸಿಲುಕಿ ಬಿಡುತ್ತೆ. ಆ ಕ್ಷಣದಲ್ಲಿ ಅರ್ಜುನ ಬಾಣ ಬಿಡುತ್ತಾನೆ. ಕರ್ಣ ಬೀಳುತ್ತಾನೆ. ಕೊನೆಗೆ ಭೀಮನ ಜೊತೆ ಗದಾ ಯುದ್ಧದಲ್ಲಿ ದುರ್ಯೋಧನ ಸೋಲುತ್ತಾನೆ. ಕೌರವರ ಸಂಪೂರ್ಣ ವಂಶ ನಾಶವಾಗುತ್ತದೆ. ಯುದ್ಧದ ನಂತರ ಗೆದ್ದವರಿಗೂ ಸಂತೋಷ ಇರಲಿಲ್ಲ. ಎಲ್ಲೆಡೆ ಶವಗಳು, ಕಣ್ಣೀರು, ನಾಶ. ಶ್ರೀಕೃಷ್ಣ ಒಂದು ಸತ್ಯ ಹೇಳುತ್ತಾನೆ. ಅಹಂಕಾರ, ಅಸೂಯೆ ಮತ್ತು ಅಧರ್ಮ ಒಂದು ಕುಟುಂಬವನ್ನೇ ಅಲ್ಲ, ಸಂಪೂರ್ಣ ಜಗತ್ತನ್ನೇ ನಾಶ ಮಾಡಬಹುದು. ಇದು ಕೇವಲ ಯುದ್ಧದ ಕಥೆಯಲ್ಲ, ಇದು ಜೀವನದ ಪಾಠ. ಅದಕ್ಕೆ ಸಾವಿರಾರು ವರ್ಷಗಳಾದರೂ ಮಹಾಭಾರತ ಇನ್ನೂ ಜೀವಂತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ರಹಸ್ಯಮಯ ಮತ್ತು ಇತಿಹಾಸದ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ನಲ್ಲಿ ತಿಳಿಸಿ. ಧರ್ಮ ಗೆಲ್ಲುತ್ತದೆ, ಆದರೆ ಅದರ ಬೆಲೆ ತುಂಬಾ ದೊಡ್ಡದು.